ಒಂದು ವಾರದಿಂದ ನಿರಂತರವಾಗಿ ಮಳೆ ಬೀಳ್ತಾ ಇದೆ. ಜೂನ್ ತಿಂಗಳಿನಲ್ಲಿ ಸ್ವಲ್ಪ ಮಳೆಯ ಕೊರತೆಯನ್ನು ನಾವೆಲ್ಲ ಎದುರಿಸಿದ್ದೇವೆ. ಜುಲೈ ತಿಂಗಳ ಆರಂಭದ ನಂತರ ಈಗ ನಿರಂತರವಾಗಿ ಮಳೆ ಬೀಳ್ತಾ ಇದ್ದು ಇದರಿಂದ ಕೆಲವು ಪ್ರದೇಶಗಳಿಗೆ ನೀರು ನುಗ್ಗುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಕೆಲವು ಕಡೆ ಆಸ್ತಿ ಪಾಸ್ತಿ ಹಾನಿಯಾಗಿರುವಂಥದ್ದನ್ನು ಗಮನಿಸಿದ್ದೇವೆ. ಪ್ರಾಣ ಹಾನಿಯಾಗಿರುವಂಥದ್ದನ್ನು ಸಹ ನಾವು ಅವರಿಗೆ ತಕ್ಷಣ ನೆರವು ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮಂಗಳೂರು ಜಿಲ್ಲೆಯಲ್ಲಿ ನಮ್ಮ ಮಂಗಳೂರು ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು, ಉಡುಪಿಯಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕಾರವಾರ ಜಿಲ್ಲೆಯಲ್ಲಿ ನಾನು ಹಾಗೂ ನನ್ನ ಜೊತೆಗೆ ನಮ್ಮ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಕಾಳ ವೈದ್ಯರು, ಶಾಸಕರು ದಿನಕರ್ ಶೆಟ್ಟಿ ಅವರು ಇಲ್ಲಿ ಮಳೆಯಿಂದ ಬಾಧಿತರಾಗಿರುವಂತಹ ಜನಗಳನ್ನು ಭೇಟಿ ಮಾಡುವಂತಹದ್ದು ಹಾಗೂ ಮಳೆ ಹಾನಿಯಿಂದ ಆಗಿರುವಂತಹ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕೊಡೋದಕ್ಕೆ ಅಧಿಕಾರಿಗಳಿಗೆ ಚುರುಕು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕರಾವಳಿ ಭಾಗದಲ್ಲಿ ನಾವು ಸರ್ಕಾರದ ಸಚಿವರುಗಳು ಇಲ್ಲೇ ದಿನಪೂರ್ತಿ ಕಳೆದು ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು, ಜಾಗೃತಿಯಿಂದ ಮಾಡಬೇಕು ಹಾಗೂ ಮಳೆ ಬಂದ ಕೂಡಲೇ ಅಲ್ಲಿ ಆಗುವಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರದ ಸಚಿವರುಗಳು ನಾವು ಈ ಭಾಗದಲ್ಲೇ ಇವತ್ತು ಮಂಗಳೂರು, ಉಡುಪಿ, ಕಾರವಾರ ಜಿಲ್ಲೆ ಈ 3 ಭಾಗಗಳಲ್ಲಿ ಇಂದು ಬಾಧಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಿಸಿ ಅಧಿಕಾರಿಗಳಿಗೆ ಚುರುಕು ಮೂಡಿಸುವಂಥ, ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈ ಜುಲೈ ತಿಂಗಳಿನಲ್ಲಿ ಜೂನ್ ತಿಂಗಳಿಂದ ಈಚೆಗೆ ಮಳೆಯಿಂದ ಸುಮಾರು ಇಲ್ಲಿವರೆಗೂ ಸಹ 21 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲಿ ಸುಮಾರು ಮಂಗಳೂರು ಜಿಲ್ಲೆಯಲ್ಲಿ 6 ಜನ, ಉಡುಪಿಯಲ್ಲಿ 4 ಹಾಗೂ ಉತ್ತರ ಕನ್ನಡದಲ್ಲಿ 3 ಹೀಗೆ ಈ ಭಾಗದಲ್ಲಿ ಹೆಚ್ಚು ಆಗಿದೆ. ಇದಲ್ಲದೆ ಕೆಲವರು ಸಿಡಿಲಿಗೆ ಪ್ರಾಣವನ್ನು ಸಹ ಕಳ್ಕೊಂಡಿದ್ದಾರೆ ಹಾಗೂ ರಾಜ್ಯದ ಬೇರೆ ಭಾಗದಲ್ಲೂ ಕೂಡ ಅಲ್ಲಲ್ಲಿ ಪ್ರಾಣಹಾನಿ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಕಾರವಾರ ಜಿಲ್ಲೆ ಏನು ಈ ಕಳೆದ 2-3 ದಿನ ಹಿಂದೆ ನಡೆದಂಥ ಪ್ರಕರಣದಲ್ಲಿ ಇಬ್ಬರು ಒಂದೇ ಕಡೆ ಗದ್ದೆಗೆ ನೀರು ತಿರುಗಿಸುವಂಥ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಜಾರಿ ಹಳ್ಳಕ್ಕೆ ಬಿದ್ದು ಇಬ್ಬರು ಒಂದೇ ಕಡೆ ಮೃತರಾಗಿದ್ದರು. ಅವರಿಗೆ 5 ಲಕ್ಷ ಪರಿಹಾರವನ್ನು ಅವರ ಮನೆಗೆ ಬಂದು ವಿತರಿಸುವಂಥ ಕೆಲಸವನ್ನು ಅವರ ಮನೆ ಬಾಗಿಲಿಗೆ ಬಂದು ನಾವು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳ ಜೊತೆ ನಾವು ಎಲ್ಲ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ತಕ್ಷಣ ಅದಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗೆ ಅವಶ್ಯಕತೆ ಇರುವಂಥ ಕಡೆ ಆರೈಕೆ ಕೇಂದ್ರ, ಅದನ್ನು ಹಿಂದೆ ಗಂಜಿ ಕೇಂದ್ರ ಅಂತ ಕರೀತಾ ಇದ್ರು, ಈಗ ಕಾಳಜಿ ಕೇಂದ್ರವನ್ನಾಗಿ ಅವುಗಳನ್ನ ಸುಮಾರು 9 ಕಡೆ ಓಪನ್ ಮಾಡಿದ್ವಿ. ಈಗ ಒಂದು 3 ಕಡೆ ಮಾತ್ರ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಚಾಲ್ತಿಯಲ್ಲಿದೆ. ಆ 3 ಕಾಳಜಿ ಕೇಂದ್ರಗಳಲ್ಲಿ ಸುಮಾರು 16 ಜನ ಸೌಕರ್ಯವನ್ನು ಪಡೀತಾ ಇದ್ದಾರೆ. ಒಟ್ಟಾರೆ ಇವತ್ತು ನಾವಿಲ್ಲಿ ಭೇಟಿ ಕೊಟ್ಟಿರುವಂಥದ್ದು ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ಏನೇ ಮಳೆಯಿಂದ ಆಗುವಂಥ ಹಾನಿ ಪ್ರಕರಣ ಇದ್ದರೂ ತಕ್ಷಣ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾವು ಚುರುಕು ಮೂಡಿಸುವ ಉದ್ದೇಶದಿಂದ ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದೇವೆ. ಇದರ ಜೊತೆಗೆ ಸರ್ಕಾರಕ್ಕೆ ನೆರವು ಮಾಡಲಿಕ್ಕೆ ಎಲ್ಲಾದರೂ ಹೆಚ್ಚಿನ ನೀರು ನುಗ್ಗಿದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ SDRF ಮತ್ತು NDRF ತುಕಡಿಗಳು, ಅಂದರೆ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಇರುತ್ತೆ, ಅದು ಕೇಂದ್ರ ಸರ್ಕಾರದ್ದು ಇದೆ, ರಾಜ್ಯ ಸರ್ಕಾರದ್ದು ಇದೆ. ಕೇಂದ್ರ ಸರ್ಕಾರದ್ದು 4 ತುಕಡಿ, ರಾಜ್ಯ ಸರ್ಕಾರದ್ದು 5 ತುಕಡಿ. ಅದು ಮಂಗಳೂರು, ಉಡುಪಿ ಹಾಗೂ ಕಾರವಾರ ಭಾಗದಲ್ಲಿ ಮತ್ತು ದಾವಣಗೆರೆ, ರಾಯಚೂರು, ಬೆಂಗಳೂರು ಇಂಥ ಕಡೆ ನಾವು ಅವರನ್ನು ತಯಾರು ಮಾಡಿ ಇಟ್ಟಿದ್ದೇವೆ. ಸೊ ಅವಶ್ಯಕತೆ ಬಂದಾಗ ಅವರು ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅವರನ್ನು ಸಹ ಉಪಯೋಗಿಸ್ಕೊಂಡು ತತ್ಕ್ಷಣ ಏನಾದರೂ ರೆಸ್ಕ್ಯೂ ಆಪರೇಷನ್ಸ್ ಮಾಡಬೇಕಾದ್ರೆ ಅವರು ಸ್ಟ್ಯಾಂಡ್ ಬೈಯಲ್ಲಿ ರೆಡಿ ಇದ್ದಾರೆ. ಈಗಾಗಲೇ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಅವರನ್ನು ಉಪಯೋಗನೂ ಮಾಡಿಕೊಂಡು 1-2 ಕಡೆ ಜನಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ನಾವು ಮಾಡಿದ್ದೇವೆ. ಒಟ್ಟಾರೆ ಮಳೆ ಏನು ಹೆಚ್ಚಾಗಿ ನಿರಂತರವಾಗಿ ಬೀಳ್ತಾ ಇದೆ, ಇದರಿಂದ ಸರ್ಕಾರವು ಸಹ ಅದಕ್ಕೆ ತಕ್ಕ ಹಾಗೆ ಎಚ್ಚೆತ್ತುಕೊಂಡು ಜನಗಳಿಗೆ ನೆರವಿಗೆ ಬರುವಂಥ ಕೆಲಸವನ್ನು ಜಿಲ್ಲಾಡಳಿತ, ಸರ್ಕಾರ ಸೇರಿ ಮಾಡ್ತಾ ಇದೆ. ಮನೆ ಕುಸಿದು ಬಿದ್ದಿದೆ ಅಂತ ಅದಕ್ಕೆ 1,30,000 ರೂಪಾಯಿಯಷ್ಟು ಪರಿಹಾರವನ್ನು ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರಿಗೆ ಹೊಸ ಮನೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿ ಕೊಡುವಂಥ ಸೂಚನೆಯನ್ನು ನಾವು ಹೇಳಿದ್ದೇವೆ. ಸೊ ಒಟ್ಟಾರೆ ಅವರಿಗೆ ಮನೆ ತಕ್ಷಣಕ್ಕೆ
ಪರಿಹಾರ ಕೊಡುವಂಥದ್ದು ಹಾಗೂ ಅವರ ಮರು ನಿರ್ಮಾಣಕ್ಕೆ ಮನೆ ಅದಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗೂ ಸುಮಾರು ಒಂದು 47 ಜಾನುವಾರುಗಳು ಅವುಗಳು ಏನು ಈ ಮಳೆ ಹಾನಿಯಿಂದ ಪ್ರಾಣ ನಷ್ಟ ಆಗಿದೆ ಜಾನುವಾರುಗಳದ್ದು, ಅವಕ್ಕೂ ಸಹ ಪರಿಹಾರವನ್ನು ಕೊಡ್ತಾ ಇದ್ದೇವೆ. ಹಾಗೂ ಬೆಳೆ ಹಾನಿನೂ ಕೂಡ ಎಲ್ಲೇ ಬೆಳೆ ಹಾನಿ ಆದರೂ ತಕ್ಷಣ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಾಡಿದ್ದೇವೆ. ಸದ್ಯಕ್ಕೆ ಮಳೆ ಹಾನಿಯಿಂದ ಮಳೆಯಿಂದ ಆಗಿರುವಂಥ ಬೆಳೆ ಹಾನಿ ಸುಮಾರು ಒಂದು 400 ಹೆಕ್ಟೇರ್ ಪ್ರದೇಶ, ಅಂದರೆ 1000 ಎಕರೆ ಅಂತ ನಾವು ಗುರುತಿಸಿದ್ದೇವೆ. ಅದಕ್ಕೆ ತಕ್ಷಣ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲ, ಅಳ್ನಾವರ್ ಸೈಡ್ ಕಡೆಯಿಂದ ಆರಂಭ ಮಾಡಿ ಅಳಿಯಾಲ ಮತ್ತು ಯಲ್ಲಾಪುರ ಈ ಕಡೆ ಎಲ್ಲ ಪ್ರದೇಶಗಳಿಂದ ಹಾದು ಬಂದಿದೆ. ಸೊ ಮಳೆ ಈಗ ಆ ಪ್ರದೇಶಕ್ಕೂ ಸಹ ಪ್ರವೇಶ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿದೆ. ನೆನ್ನೆ ರಾತ್ರಿ ಬೆಳಗಾವಿಯ ಕೆಲವು ಭಾಗಗಳು ಕೂಡ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ಮಳೆ ನಿಧಾನವಾಗಿ ಕೆಲವು ಪ್ರದೇಶಗಳಿಗೆ ಪ್ರವೇಶ ಆಗ್ತಾ ಇದೆ. ಸೊ ಇದಾದ ನಂತರ ನಾವು ಜುಲೈ 15-20ರವರೆಗೆ ನೋಡ್ತೇವೆ. ಆನಂತರ ಕೇಂದ್ರ ಸರ್ಕಾರ ಏನು ಮಾನದಂಡಗಳನ್ನು ನಿಗದಿ ಮಾಡಿದೆ ಅದರ ಪ್ರಕಾರವಾಗಿ ಮುಂದಿನ ಕ್ರಮ ತೆಗೆದುಕೊಳ್ತೇವೆ. ಸದ್ಯಕ್ಕೆ ಇನ್ನೂ ಮುಂಗಾರು ಜುಲೈ ತಿಂಗಳಲ್ಲಿ ಹವಾಮಾನ ಇಲಾಖೆಯವರು ಕೊಟ್ಟಿರುವಂಥ ಮುನ್ಸೂಚನೆ ಪ್ರಕಾರ ಜುಲೈ ತಿಂಗಳಿನಲ್ಲಿ ಬಹುತೇಕ ಭಾಗದಲ್ಲಿ ಸಾಧಾರಣ ಒಳ್ಳೆ ಮಳೆ ಆಗುತ್ತೆ ಅಂತ ಹೇಳಿರೋದ್ರಿಂದ ಬೇರೆ ಈಗ ಸದ್ಯಕ್ಕೆ ಮೋಡ ಬಿತ್ತನೆ ಬಗ್ಗೆ ಚಿಂತನೆ ಇಲ್ಲ. ಕೆಲವು ಕಡೆ ಕೃತಕ ನೆರೆಗಳು ಉಂಟಾಗ್ತದೆ. ಉದಾಹರಣೆಗೆ ವಾರನೇ ಬೆಳಗಾವಿಯಲ್ಲಿ ಸಭೆ ಮಾಡಿದಾಗಲೇ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಇದು ಕರಾವಳಿ ಭಾಗದಲ್ಲಿ ಈ ಅವೈಜ್ಞಾನಿಕವಾಗಿ ಹೆದ್ದಾರಿ ನಿರ್ಮಾಣದಿಂದ ಅನೇಕ ಕಡೆ ಒಂದು ತಾತ್ಕಾಲಿಕ ಕೃತಕವಾದಂತಹ ನೆರೆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದನ್ನು ನಾವು ಕೂಡ ಬೆಂಗಳೂರಿನಲ್ಲಿ ಚೀಫ್ ಸೆಕ್ರೆಟರಿ ಹಂತದಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಅವರ ಮುಖ್ಯಸ್ಥರು ಯಾರಿದ್ದಾರೆ ಕರ್ನಾಟಕ, ಅವರನ್ನು ಕರೆಸಿ ಒಂದು ಸಭೆ ಮಾಡಿ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗ್ತಾ ಇರುವಂತಹ ಒಂದು ಕೃತಕ ನೆರೆ ಹಾಗೂ ಅದರ ಜೊತೆಗೆ ಭೂಮಿ ಕುಸಿತ ಇವೆರಡರ ಬಗ್ಗೆ ಜಿಲ್ಲಾಧಿಕಾರಿಗಳು ನನಗೆ ಕಳೆದ ವಾರನೇ ತಾಕೀತು ಮಾಡಿದ್ದಾರೆ. ವಿಚಾರದಲ್ಲಿ ಕಾನೂನು ಯಾರೇ ಕೈಗೆತ್ತಿಕೊಂಡಿದ್ರು ಕೂಡ ತನಿಖೆ ಮಾಡಿ ತನಿಖೆ ಆಧಾರದ ಮೇಲೆ ಯಾರು ಅಂತಹ ತಪ್ಪಿತಸ್ಥರಿರ್ತಾರೆ, ಕಾನೂನು ಬಾಹಿರ ಕೆಲಸವನ್ನು ಮಾಡಿರ್ತಾರೆ, ಅವರ ಮೇಲೆ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ. ಯಾರೇ ಇರಲಿ ನೋಡಿ, ಯಾರಿಗೇ ಆಗಲಿ, ನಾನು ನಿಮಗೆ ಹಲ್ಲೆ ಮಾಡುವಂಥ ಹಕ್ಕು ನನಗೆ ಇಲ್ಲ. ನಾನು ನಿಮ್ಮ ಮೇಲೆ ಹಲ್ಲೆ ಮಾಡಿದರೆ ನೀವು ಯಾರೇ ಇರಬಹುದು, ನಾನು ಯಾರೇ ಇರಬಹುದು, ಆಯ್ತಾ? ನಾನು ಯಾರೇ ಇರ್ಬೋದು, ತಾವು ಯಾರೇ ಇರ್ಬೋದು, ಒಬ್ಬರ ಮೇಲೆ ಒಬ್ಬರಿಗೆ ಹಲ್ಲೆ ಮಾಡುವಂಥದ್ದು ಕಾನೂನು ಬಾಹಿರ. ಯಾರು ಕೂಡ ಆ ರೀತಿ ಮಾಡಬಾರ್ದು. ತನಿಖೆ ಆಧಾರದ ಮೇಲೆ ಯಾರೇ ಆ ರೀತಿ ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಶಾಂತಿಯನ್ನು ನಾವು ಕಾಪಾಡ್ತೇವೆ.